ಯಾರು ಸರಿಯಾಗಿ ಉತ್ತರ ಕೊಡ್ತೀರಾ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸರ್ಪ್ರೈಸ್ ಇದೆ. ಒಲವೇ ರಾಜೇ ಬರ್ತಾರೆ. ತನನ ತನನ ಡೈಲಾಗ್ ಹೊಡಿಲ್ಲ. ಕ್ಲೌಡ್ಸ್ ಒಳಗಡೆ ಇದ್ದೀವಿ. ಹಾಗಾದ್ರೆ ಚಿಕ್ಕಮಂಗ್ಳೂರು ಇನ್ನೆಷ್ಟು ಚಳಿ ಆಗಿರಬಾರ್ದು. ಬನ್ನಿ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ಹರ್ಷದ ಮತ್ತಿಗೆ ಸ್ವಾಗತ ಸುಸ್ವಾಗತ. ಮಾನ್ಸೂನ್ ಏನೋ ಬಂತು, ಫುಲ್ ಊರೆಲ್ಲ ಚಳಿ ಆಗಿದೆ. ಹಾಗಾದ್ರೆ ಚಿಕ್ಕಮಂಗ್ಳೂರು ಇನ್ನೆಷ್ಟು ಚಳಿ ಆಗಿರಬಾರ್ದು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ನಾವು ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರಿಗೆ. ಅಲ್ಲಿ 2 ದಿನ ಸ್ಪೆಂಡ್ ಮಾಡ್ತೀವಿ. ಎಲ್ಲೆಲ್ಲಿ ಹೋಗ್ತೀವಿ, ನಮ್ಮ ಟ್ರಿಪ್ ಹೇಗಾಗಿರುತ್ತೆ, ಯಾವ ಪಾಯಿಂಟಿಗೆ ಹೋಗ್ತೀವಿ ಎಲ್ಲಾನು ಕೂಡ ಇವತ್ತು ನಿಮಗೆ ತೋರಿಸ್ತೀವಿ. ಈಗ ನಾವು ಟ್ರಾವೆಲ್ ಮಾಡೋ ಜರ್ನಿ ನೋಡ್ಕೊಂಡು ಬನ್ನಿ. ಬ್ಯೂಟಿಫುಲ್ ಸೀನ್ರಿ ಇರುತ್ತೆ, ಎಲ್ಲ ನೋಡಿ ಎಂಜಾಯ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಫಸ್ಟ್ ಪಾಯಿಂಟಲ್ಲಿ. Let's go for a ride, man. ನಮಸ್ತೆ ಸ್ನೇಹಿತರೆ, ನಮಸ್ಕಾರ. ಈಗ ನೆಕ್ಸ್ಟ್ ಸ್ಟಾಪ್ ಅಂತಂದ್ವಿ. ಈಗ ಬಂದಿದೀವಿ ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು ಪೀಕ್ ಪಾಯಿಂಟ್ ಅಲ್ಲಿ ಇದೀವಿ. ಇಲ್ಲಿಂದ ಈಗ ಬಾಬಾ ಬುಡನ್ಗಿರಿ, ಜರಿ ಫಾಲ್ಸ್, ಝೀ ಪಾಯಿಂಟ್, ಸುಮಾರು ಕಡೆ ಹೋಗ್ತಾ ಇದೀವಿ. ಬನ್ನಿ ನೀವು ನಮ್ ಜೊತೆ. ಈಗೆಲ್ಲ ವ್ಯೂ ತೋರಿಸ್ತೀವಿ. ಸಖತ್ ಕೋಲ್ಡ್ ಆಗಿದೆ. ಇಡೀ ಒಂಥರ ಮೌಂಟೇನ್ ಇದ್ರೊಳಗಡೆನೆ ಇದೀವಿ, ಕ್ಲೌಡ್ಸ್ ಒಳಗಡೆನೆ ಇದೀವಿ. ನೋಡ್ತಾ ಇರ್ಬೋದು, ಫುಲ್ ಫಾಗ್ ಆಗಿ ಸಖತ್ತಾಗಿದೆ ಮಾತ್ರ ವೆದರ್. ಚಿಕ್ಕಮಂಗ್ಳೂರಿನ ವ್ಯೂ ಪಾಯಿಂಟ್ ಗೆ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಫುಲ್ ಕಂಪ್ಲೀಟ್ಲಿ ಕ್ಲೌಡ್ ಅಂಡ್ ಫಾಗಿ. ಸೊ ಫಾಗ್ ಒಳಗಡೆ ಇದೀವಿ, ಒಳ್ಳೆ ಮಜಾ ಬರ್ತಾ ಇದೆ. ಬನ್ನಿ, ಇನ್ನ ಇದೊಂದು ಹಿಡನ್ ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತೀನಿ. ಬನ್ನಿ. ತುಂಬಾ ಹುಷಾರಾಗಿ ನಡ್ಕೊಂಡು ಬರ್ಬೇಕು. ಇದೇ ನೋಡ್ತಾ ಇರ್ಬೋದು ನಮ್ಮ ಫಸ್ಟ್ ಸ್ಪಾಟ್, ಶೂಟಿಂಗ್ ಸ್ಪಾಟ್ ಅಂತ ಅನ್ಬಿಟ್ಟು. ಚಿಕ್ಕಮಂಗ್ಳೂರಲ್ಲಿ ಒನ್ ಆಫ್ ದಿ ಬೆಸ್ಟ್ ಶೂಟಿಂಗ್ ಸ್ಪಾಟ್ ಅಂತ ಅನ್ಬಿಟ್ಟು ಕರ್ಕೊಂಡ್ ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ. ಫುಲ್ ಕ್ಲೌಡಿ, ಫುಲ್ ಮಿಸ್ಟ್ ಆಗಿದೆ. ಶೂಟಿಂಗ್ ಪಾಯಿಂಟ್ ಮುಗೀತು. ಸೆಕೆಂಡ್ ಸ್ಪಾಟ್ ಹೋಗ್ತಾ ಇದೀವಿ. ನಮಸ್ತೆ ಸ್ನೇಹಿತರೆ, ಈಗ ನಾವು ಬಂದಿದೀವಿ ಸೆಕೆಂಡ್ ಪಾಯಿಂಟ್, ಬಾಬಾ ಬುಡನ್ಗಿರಿ. ಇಲ್ಲಿ ವಿಶೇಷತೆ ಏನಂತ ಅಂದ್ರೆ, ಸ್ವಾಮಿ ದತ್ತಾತ್ರೇಯ ಅವರು ಬಂದು ಇಲ್ಲಿ ತಪಸ್ ಮಾಡಿ, ಅವ್ರ ಶಿಷ್ಯಂದ್ರೆಲ್ಲ ಇಲ್ಲಿ ಬಂದು ತಪಸ್ ಮಾಡಿದ್ದಾರೆ. ಅವ್ರಿನ ಪಾದರಕ್ಷೆಗಳು ಕೂಡ ಇಲ್ಲಿ ಇದೆಯಂತೆ. ಸೊ ಅಲ್ಲಿ ಒಳಗಡೆ ಕ್ಯಾಮ್ರಾ ಬಿಟ್ಟಿಲ್ಲ. ಸೊ ನಾವು ಒಳಗಡೆ ಹೋಗಿ ನೋಡ್ಕೊಂಡು ಒಂಥರ ಗುಹೆ ಒಳಗಡೆ ಅವರು ಮಾಡಿದಂತೆ. ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಬರ್ಬೇಕಂತಂದ್ರೆ ನೀವು ಜೀಪಲ್ಲೂ ಬರ್ಬೋದು, ಇಲ್ಲ ಬಾಬಾ ಬುಡನ್ಗಿರಿಗೆ ಎಕ್ಸಾಕ್ಟ್ ಆಗಿ ಬರ್ಬೇಕಂದ್ರೆ ನಿಮ್ ಕಾರೇ ಬರುತ್ತೆ. ಸೊ ರೋಡ್ ಇಸ್ ಗುಡ್. ಇಲ್ಲಿಂದ ಮುಂದೆ ನೆಕ್ಸ್ಟ್ ಬೇರೆ ಪಾಯಿಂಟ್ಸ್ ಹೋಗ್ತೀವಿ. ಅಲ್ಲಿಗೆ ಕಾರ್ಗಳು ಹೋಗೋದು ಸ್ವಲ್ಪ ಕಷ್ಟ ಇದೆ, ಅದಕ್ಕೆ ನಾವು ಜೀಪಲ್ಲಿ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಆಫ್ ರೋಡಿಂಗ್ ಭಯ್ಯ ಅಂತೂ ಹೆವಿ ಡ್ರೈವರು, ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಅಲ್ಲಿ. ಸ್ನೇಹಿತರೆ, ಥರ್ಡ್ ಪ್ಲೇಸ್ ಸಖತ್ತಾಗಿದೆ. ಮಾತಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಅಷ್ಟು ಗಾಳಿ ಬರ್ತಾ ಇದೆ. ಈ ಪ್ಲೇಸ್ ಬಂದು ಝೀ ಪಾಯಿಂಟ್. ಚಲೋ ಮಾಡ್ತೇವೆ, ಸೆಲ್ಫ್ ಪ್ರಮೋಷನ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಫುಲ್ಲು ತೂಕ ಗಾಳಿ, ಕ್ರೇಜಿ. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಸ್ನೇಹಿತರೆ, ಇವತ್ತು 4ನೇ ಜಾಗಕ್ಕೆ ಬಂದಿದೀವಿ. ಅದೇ ಮಾಣಿಕ್ಯ ದಾರ ಫಾಲ್ಸ್. ತುಂಬಾ ಚೆನ್ನಾಗಿದೆ. ವೆರಿ ಚಿಕ್ಕದು, ಬಟ್ ತುಂಬಾ ಚೆನ್ನಾಗಿದೆ ಆದ್ರೆ ನೋಡಕ್ಕೆ. ಅಂಡ್ ಈ ಕಡೆ ಸೈಡ್ ನೋಡ್ತಾ ಇರ್ಬೋದು, ಫುಲ್ ಏನು ಕಾಣಲ್ಲ. ಡೈಲಾಗ್ ಹೊಡಿಲ್ಲ. ಅಯ್ಯೋ ದುರ್ವಿಧಿಯೇ. ನಿಮ್ ಚರ್ಮದ ಮೇಲೆ ಇದೊಂದು ಮಳೆ ಹನಿ ಬೀಳ್ತಾ ಇದೆ ಅಂದ್ರೆ ಅದು 1000 ಕಿಲೋಮೀಟರ್
ಇಂದ ಬಂದು ನಿಮ್ ಚರ್ಮದ ಮೇಲೆ ಬೀಳುತ್ತೆ. ಅದೇ ತರ ನಿಮ್ ಹೆಸರಲ್ಲಿ ನಿಮ್ಗೆ ಏನೋ ಒಂದ್ ಬರ್ದಿದೆ ಅಂತಂದ್ರೆ ಅದ್ ಏನೇ ಆದ್ರೂ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಹಣ ಸಪ್ಪರ ಹಣ ಸಪ್ಪರ ಹಣ ಸಪ್ಪರ ಹಣ ಸಪ್ಪರ ಹಣ ಸಪ್ಪರ ಹಣ ಸಪ್ಪರ. ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಹರ್ಷದ ಮಾತಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಡೇ 2 ಟ್ರಿಪ್ ನಾವು ಬಂದಿದ್ದೀವಿ ಬೆಟ್ಟದ ಭೈರೇಶ್ವರ. ಸ್ನೇಹಿತರೆ, ಬೆಟ್ಟದ ಭೈರೇಶ್ವರ ಸ್ಪೆಷಲ್ ಏನಂತಂದ್ರೆ ಈ ಮುಂಜಾನೆ ಚಳಿ ಚಳಿ ವೆದರ್ ಪೂರ್ತಿ ದಿನನೂ ಹೀಗೆ ಇರುತ್ತೆ. ಹಾಗೂ ಇದು 600 ರಿಂದ 800 ವರ್ಷದ ಹಳೆ ದೇವಸ್ಥಾನ, ಹೊಯ್ಸಳರ ಕಾಲದ್ದು ಅಂತ ಹೇಳ್ಪಡ್ತಾರೆ. ತುಂಬಾ ಅದ್ಭುತವಾದ ದೇವಸ್ಥಾನ. ಒಳಗಡೆ ಕಾಲಭೈರೇಶ್ವರ ದೇವರಿದ್ದಾರೆ. ಸೊ ಇದು ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ. ಬೇರೆ ಟೈಮಲ್ಲೆಲ್ಲ ಹೀಗೆ ಬಂದು ಫೋಟೋ ಶೂಟ್ ಮಾಡ್ಬೋದು. ಮತ್ತೆ ಈ ದೇವಸ್ಥಾನ ಬರೀ ಕಾಲಭೈರೇಶ್ವರ ದೇವಸ್ಥಾನ ಅಲ್ಲ, ಲವ್ ಮಾಕ್ಟೇಲ್ 2 ಸಿನಿಮಾ ಟೆಂಪಲ್, ಲವ್ ಮಾಕ್ಟೇಲ್ 2 ಟೆಂಪಲ್ ಅಂತಾನು ಕೂಡ ಫೇಮಸ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಎಲ್ಲಾನು ಕೂಡ ಫಿಲಮ್ ಅಲ್ಲಿ ಅಷ್ಟು ರೀಟೇಕ್ ಮಾಡಿದಾರೋ ಇಲ್ವೋ, ಎಲ್ಲಾರು ಬಂದ್ಬಿಟ್ಟು ಇಲ್ಲಿ ಸಂಚಾರಿ ಅದೇನು ಅಂತ ಅಂದ್ಬಿಟ್ಟು ರೀಟೇಕ್ ಮಾಡ್ತಾನೆ ಇದಾರೆ. ಸೊ ಇದನ್ನು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಲವ್ ಮಾಕ್ಟೇಲ್ 2 ಸಿನಿಮಾ ಅಂತ, ಲವ್ ಮಾಕ್ಟೇಲ್ 2 ಟೆಂಪಲ್ ಅಂತ ಸರ್ಚ್ ಮಾಡಿದ್ರೆ ಇದನ್ನೇ ಬರೋದು. ಲವ್ ಮಾಕ್ಟೇಲ್ ಫಿಲಮ್ ಅಲ್ಲಿ ಡಾಲಿ ಕೃಷ್ಣನು ಕೂಡ ಇಷ್ಟು ರೀಟೇಕ್ ತಗೊಂಡಿಲ್ಲ ಅನ್ಸುತ್ತೆ. ಅಷ್ಟು ರೀಟೇಕ್ ನಮ್ ಜನ ಇಲ್ಲಿ ತಗೊಂಡು ಫುಲ್ ಸೀನ್ ಅಯ್ಯೋ ಪಾಸ್ಪೋರ್ಟ್ ಸೈಜ್ ಎಷ್ಟು ಮುದ್ದಾ ಕಾಣಿಸ್ತೀವಿ. ರೀಕ್ರಿಯೇಟ್ ಮಾಡ್ತಾ ಇದಾರೆ. ಎಲ್ಲಿ ನೋಡ್ತಂತಂದ್ರೆ ಬರೀ ಒಂದೇ ಹಾಡು, ಟೇಕ್ 2 ಸಂಚಾರಿ ಅದೇನಾ, ಆ ಜೊತೆ ಈ ಸಂಚಾರಿ ಬೇರೆ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಟೇಕು. ಈಗ ಈ ಕಡೆಯಿಂದ ಆ ಕಡೆ ಇಲ್ಲಿ ಇನ್ನೊಬ್ಬ ಸಂಚಾರಿ ಹೋದ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಅಲ್ಲಿ ಗಾಡಿ ಕೆಟ್ಟೋಗಿದ್ರು ಹುಡುಗಿರ್ ಸೆಲ್ಫಿ ಅಂತೂ ಕಡಿಮೆ ಆಗಲ್ಲ. ಗಿರಿಚಂದ್ರ ಫುಲ್ ಘಾಟ್ ಸೆಕ್ಷನ್ ಅಲ್ಲಿ ಡ್ರೈವಿಂಗ್. ಈಗ ಏನಿಲ್ಲ, ಇದನ್ನೇ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಹಾಕ್ಬಿಟ್ಟು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫುಲ್ ತನನ 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 ತನನ. ಬೇಡ, ಟೇಸ್ಟ್ ಇಲ್ಲ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮಂಜನ್ಬಾದ್ ಫೋರ್ಟ್. ಇದಿರೋದು ಸಕಲೇಶ್ಪುರದಲ್ಲಿ, ಒನ್ ಆಫ್ ದಿ ಓಲ್ಡೆಸ್ಟ್ ಫೋರ್ಟ್. ಅಂಡ್ ಈ ಫೋರ್ಟ್ ಸ್ಪೆಷಾಲಿಟಿ ಏನಂತಂದ್ರೆ, ಇದು ಎಂಟೈರ್ ಫೋರ್ಟ್ ನ ಡ್ರೋನ್ ಶಾಟ್ ಅಲ್ಲಿ ನೋಡ್ತಂತಂದ್ರೆ ಸ್ಟಾರ್ ಶೇಪ್ ಅಲ್ಲಿ ಇದೆ. ತುಂಬಾ ಅದ್ಭುತವಾಗಿದೆ. ಸೊ ನಾವು ಏರಿಯಲ್ ವ್ಯೂ ಕೂಡ ಒಂದು ಶಾರ್ಟ್ ಕ್ಲಿಪ್ ಅಲ್ಲಿ ತೋರಿಸ್ತೀವಿ. ಹಾಗೆ ಈಗ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡಕ್ ಹೋಗೋಣ. ಪ್ಯಾಲೇಸ್ಗೆ ಎಂಟರ್ ಆಗ್ತಾರಂಗೆ ಫಸ್ಟ್ ಥಿಂಗ್ ಏನಂತಂದ್ರೆ ಸೆಕ್ಯೂರಿಟಿ ಚೆಕ್. ಈಗೇನ್ ಯಾರು ಮಾಡೋರಿಲ್ಲ, ಬಟ್ ಹಿಂದಿನ ಕಾಲದಲ್ಲಿ ಈ ಕಡೆ ಆ ಕಡೆ ಸೈನಿಕರು ಕಾವಲುಗಾರಗಳು ಇರ್ತಾ ಇದ್ರು. ಸೊ ಯಾರೇ ಈ ಫೋರ್ಟ್ ಬಂದ್ರು ಎಲ್ಲಾರ್ದು ಸೆಕ್ಯೂರಿಟಿ ಚೆಕ್ ಇಲ್ಲೇ ಆಗ್ತಾ ಇತ್ತು ಅನ್ಸುತ್ತೆ ಆ ಇಸ್ವಿಲಿ. ಓ ವಾವ್, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಆ ಟೈಮಲ್ಲಿ ಅವ್ರದ್ದು ಎಮರ್ಜೆನ್ಸಿ ಥಿಂಗ್ಸ್ ಆಗ್ಲಿ ಅಥವಾ ಸೋಲ್ಜರ್ಸ್ಗಳಿಗೆ, ಸೈನಿಕರುಗಳು ಸಡನ್ ಆಗಿ ಏನಾದ್ರು ಅವ್ರಗಳ ರೂಮ್ ಅನ್ಸುತ್ತೆ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ತುಂಬಾ ಒಂದ್ ಸಣ್ಣ ಗುಹೆ ತರ ಇದೆ. ಸುಣ್ಣ ಮತ್ತೆ ಮಣ್ಣ ಮಿಕ್ಸ್ ಮಾಡಿ ಕಟ್ಟಿರೋ ಕೋಟೆ ಗಟ್ಟಿಗಿದೆ. ವಾವ್ ವಾವ್, ಇದಂತೂ ಮಾತ್ರ ಸಖತ್ತಾಗಿದೆ. ನೋಡ್ತಾ ಇರ್ಬೋದು ಎಷ್ಟೇ ಹೈಟ್ ಆಗಿದೆ. ಅಂಡ್ ಒಳಗಡೆನೆಲ್ಲ ಇನ್ನೂ ಮಳೆ ನೀರು ಬಿಡ್ತದೆ. ಜಸ್ಟ್ ಗೋ ಬ್ಯಾಕ್ ಟು 18s ಅಥವಾ 17 ಇದರಲ್ಲಿ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಯಾವ ತರ ಸಂದರ್ಭ ಇರ್ಬೋದು ಈ ಟೈಮಲ್ಲಿ ಇಲ್ಲಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪಾಪ ಆಗಿನ ಕಾಲದಲ್ಲಿ ಯಾವ ರಾಜ ಇಷ್ಟು ಚೆನ್ನಾಗಿ ಫೋರ್ಟ್ ಕಟ್ಟಿ ದೇಶದಲ್ಲಿ ಯಾರು
ಇಲ್ಲಿ ಎಲ್ಲ ಬರಬಾರ್ದಂತ ಫೋರ್ಟ್ ಕಟ್ಟಿದ್ರೆ ಈ ತರ ಒಲವೇ ರಾಜ ಯಾರು 10 ಜನನ ಹೊಡೆದು ದಾನದವನಲ್ಲ ಕಣೆ ನಾನು ನಾವು ಹೊಡೆದ್ರೆ 10 ಜನ ತಾನೆ ಬರ್ತಾರೆ. ಅಮ್ಮ ಲಾಲು ಬೇಕು. ಇಲ್ಲೆಲ್ಲ ನೀರ್ ಇದ್ ಮಾಡ್ಕೊಂಡು ಮತ್ತೆ ಪಕ್ಕದಲ್ಲಿ ಇವರಿಗೆ ಬಂಕರ್ ಇರ್ತಾ ಇದ್ದು. ಸೊ ಹಿಂದಿನ ಕಾಲದಲ್ಲೆಲ್ಲ ಬಂಕರ್ ಅಂತ ಯೂಶಲಿ ಸೋಲ್ಜರ್ಸ್ ಅಥವಾ ಯಾರೇ ತುಂಬಾ ಕ್ರಿಮಿನಲ್ಸ್ ಅಥವಾ ಟೆರರಿಸ್ಟ್ ಇತರ ಇಂಪಾರ್ಟೆಂಟ್ ಇರೋರ್ನೆಲ್ಲ ಇಲ್ಲಿ ಬಂದು ಇದ್ ಮಾಡೋರು. ಪ್ಲಸ್ ಬಂಕರ್ ಕೂಡ ಇವ್ರ ಸೇಫ್ಟಿ ಝೋನ್ಗೂ ಕೂಡ ಮಾಡ್ಕೊಂಡಿರೋರು. ಸೊ ನಾನಾ ತರಕ್ಕೆ ಬಂಕರ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಸೊ ಇಲ್ಲಿ ಮದಿಗ್ ಬರ್ತಾ ಇರೋ ಬಂಕರ್ ಇದೆ, ಹಾಗೂ ಸುತ್ತ 360 ಡಿಗ್ರಿ ಕಂಪ್ಲೀಟ್ಲಿ ಕೋಟೆ ಸ್ಟಾರ್ ಶೇಪ್ ಅಲ್ಲಿ ಇದೆ. ಇದೆ ನೋಡಿ ಬಂಕರು. ಹುಷಾರು ಅವಗಿವು. ಏನ್ ನೋಡ್ದು ಏನ್ ನೋಡ್ದೆ ಒಳಗಡೆ? ಬಾವೆ ನೀನ್ ನೋಡಿದ್ರೆ ಎದ್ಕೊಂಡು ಹೊಟ್ಟೈತದೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಸ್ನೇಹಿತರೆ, ಫುಲ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನಂತಂದರೆ, ಸ್ನೇಹಿತರೆ ಅಂತ ನಾನು ಈ ವಿಡಿಯೋದಲ್ಲಿ ಎಸ್ಸಲ್ಲಿ ಹೇಳಿದೆ ಕೌಂಟ್ ಮಾಡಿ ಕಮೆಂಟ್ ಮಾಡಿ. ಯಾರು ಸರಿಯಾಗಿ ಉತ್ತರ ಕೊಡ್ತೀರಾ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸರ್ಪ್ರೈಸ್ ಇದೆ. ಸೊ ಕೀಪ್ ವೈಟಿಂಗ್ ಫಾರ್ ದ್ಯಾಟ್. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಹರ್ಷದ ಮಾತಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. Bye bye, good night, see you.